ಉಮೆಯ ನನ್ನ ಬಾದಾಮಿ ತಾಲೂಕಿನ ರೈತ ಬಾಂಧವರು ನೆನೆಸ್ಕೊಳ್ಳೋದೆಂದರೆ ಕರ್ನಾಟಕ ಹಸಿರು ಕ್ರಾಂತಿ ಸಂಘದ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಪುಂಡಿಕ ಕೊಡಿಮಠವರು ಇವತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ನಾವು ಸಾಕಷ್ಟು ರೈತರನ್ನ ನೋವನ್ನು ನೋಡ್ಕೊತಾ ಬಂದಿದ್ದೀವಿ ಮತ್ತು 13 ತಾಲೂಕು 2 ಜಿಲ್ಲಾ ಇವತ್ತು ಸಾಕಷ್ಟು 4,000 ಕ್ಯೂಸೆಕ್ ನೀರು ಬಿಟ್ಟು ಅಂತ ಹೇಳ್ತಾರೆ. 4,000 ಕ್ಯೂಸೆಕ್ ಇಲ್ಲಿ ನಂತೇಶ್ವರ, ನೆಲವೀಗಿ, ಜಾಲಿಯಾಳು, ಬನ್ನಳ, ಸಿರಬಡಗಿ ಇವರೇ ಇಲ್ಲ ಅಂತ. ಮತ್ತೆ ಇದ್ಯಾಕೆ ತಾರತಮ್ಯ? ಒಂದೇ ಮಾಡ್ಬೇಕು, ಆ ಟೈಮ್ದಾಗ ತರಿಸ್ಬೇಕು, ಈ ಟೈಮ್ದಾಗ ತರಿಸ್ಬೇಕು ಅಂತೇಳಿ ನಾನು ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಕೌಡಿಮಠರಿಗೆ ನಾನು ಮಾತಾಡ್ಬೇಕು ನೆನೆಸ್ಕೊಂಡು ಇದೇ ತರನಾಗಿ ನಾಳೆ ಇದೇ ವಿಶೇಷವಾಗಿ ನಾಳೆ ನಡೆತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಕರ್ನಾಟಕ ರಾಜ್ಯ ಸಂಘ ಕಾರ್ಯದರ್ಶಿ ಆಗಿರ್ತಕ್ಕಂಥ ಯಲ್ಲಪ್ಪ ಪಾತ್ರಿಟೂರಲ್ಲಿ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಪಾತ್ರಿಟೂರಲ್ಲಿ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಬೆಳ್ಳಿಗುಂಡೂರಲ್ಲಿ ಎಲ್ಲರೂ ಈ ಸಭೆಗೆ ನಾಳೆ ಪತ್ರಿಕಾಗೋಷ್ಠಿ 11 ಗಂಟೆಗೆ ನಾವು ಕರೀಲಾಗಿದೆ. 12 ಗಂಟೆ ಮೇಲೆ ಕರೀಲಾಗಿದೆ. ತಾವೆಲ್ಲರೂ ಎಲ್ಲ ನನ್ನ ಕಾರ್ಯಕರ್ತರು ಮತ್ತು ನನ್ನ ಸಂಘದ ಸದಸ್ಯರು ಭಾಗವಹಿಸಬೇಕಂತ ತಮ್ಮನ್ನು ವಿನಂತಿಸಿಕೊಳ್ತೇನೆ. ನಾಡಿನ ಜನತೆಯಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಹಳ ಆಗಿತ್ತು. ಆದ್ರೆ ಈಗ ಇತ್ತೀಚೆಗೆ ಅತಿವೃಷ್ಟಿಯಾಗಿ ಏನ ರೈತರ ಬೆಳೆದಂತ ಬೆಳೆ ಇನ್ನೇನು ಕೈಗೆ ಸಿಗುತ್ತ ಅನ್ನೋದ್ರೊಳಗಿನ ಕೈ ತಪ್ಪಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಆಮೇಲೆ ಇಷ್ಟೆಲ್ಲ ಇದ್ರೂ ಕೂಡ ಈ ಸವದತ್ತಿ ನಾಡಿನ ಜನತೆಯಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳೋದೇನಂದ್ರ, ಯಾಕಂದ್ರೆ ಅತಿವೃಷ್ಟಿಯಾಗಿ ಜನ ರೈತರ ಬಾಳೆ ಸಿಕ್ಕಾಪಟ್ಟೆ ತೊಂದರೆಯಲ್ಲಿದೆ. ಅಂತ ಒಂದು ತೊಂದರೆ ಇದ್ರೂ ಕೂಡ ತಮ್ಮ ತೊಂದರೆಯನ್ನು ಬೇರೆಯವರು ಹೇಳ್ಕೊಳ್ಳದೆ ಅವನ್ನೆಲ್ಲ ಸಹಿಸಿಕೊಂಡು ಗೊಬ್ಬರ ಇವತ್ತೆಲ್ಲ ನಾಳೆ ಸಿಗ್ತದೆ ಅನ್ನೋ ಒಂದು ಆಶಾಭಾವನೆ ಹೊಂದಿ ಸುಮಾರು ದಿನಗಳಿಂದ ಗೊಬ್ಬರಕ್ಕಾಗಿ ಕಾಯ್ತಾ ಇದ್ದಾರೆ. ಯೂರಿಯಾ ಗೊಬ್ಬರ ಆಗಿರ್ಬೋದು, DAP ಆಗಿರ್ಬೋದು, ಬಹುಶಃ ಅಲ್ಲಿ ಒಂದ್ ಕಡೆ ಕೊಡೋದು ಇಲ್ಲೊಂದ್ ಕಡೆ ತಾರತಮ್ಯ ಮಾಡೋದು ಸರಿಯಲ್ಲ. ಆದ್ದರಿಂದ ರೈತರಿಗೆ ಸರಿಯಾಗಿ ಮುಟ್ಟುವ ರೀತಿಯಲ್ಲಿ ಬಾದಾಮಿ ತಾಲೂಕು ಇರ್ಬೋದು ಅಥವಾ ಇನ್ನಿತರ ಎಲ್ಲಾ ತಾಲೂಕು ಅಥವಾ ಜಿಲ್ಲೆ, ಯಾವುದೇ ಜಿಲ್ಲೆ ಇರ್ಬೋದು, ಯಾವುದೇ ರೈತಾಪಿ ಏನೈತೆ ಅವ್ರಿಗೆ ಯಾರಿಗೂ ತೊಂದರೆ ಅಲ್ಲಾರ್ದಂತದ ಯೂರಿಯಾ ಗೊಬ್ಬರ ಮತ್ತು DAP ಗೊಬ್ಬರ ಸರಬರಾಜು ಮಾಡಿದ್ರೆ ರೈತರ ಬದುಕು ಹಸನಾಗ್ತದ. ಇಲ್ಲಿಕಂದ್ರೆ ಅತಿವೃಷ್ಟಿಯಾಗಿ ರೈತರ ಬಾಳೆ, ಯಾಕಂದ್ರೆ ಎಲ್ಲಾ ಜಂಟಿ ಎಲ್ಲಾ ಮನೆಗಳು ಬೀಳ್ತಾ ಇದ್ದಾವೆ. ಹಿಂಗಾಗಿ ರೈತರ ಸಮಸ್ಯೆ ಮತ್ತಿಟ್ಟು ಹೆಚ್ಚಾಗಿದೆ. ಆಮೇಲೆ ಈಗೇನ ರೈತರ ಈಗ ಅತಿವೃಷ್ಟಿ ಆಗೋದ್ರಿಂದ ಆಮೇಲೆ ಈಗೇನ ಸವದತ್ತಿ ಡ್ಯಾಮ್, ನೈಋತೀರ್ಥ ಡ್ಯಾಮ್ ಏನಿದೆ ಅದರಿಂದ ಮತ್ತೆ 4,000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದಾರೆ. ಇದರಿಂದ ಮಲಪ್ರಭಾ ನದಿ ದಂಡೆ ಬಾಜು ಇದ್ದಕ್ಕಂತ ಹಳ್ಳಿಗಳ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನೋಡಿದ್ರೆ ಅವ್ರಂತರೂ ತುಂಬಾ ತೊಂದರೆಯಲ್ಲಿದ್ದಾರೆ. ಇದ್ದ ಬೆಳೆಗಳ ಸಹಿತ ಹಾನಿ ಆಗೋ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಈ ನೀರು ಬಿಡೋದಕ್ಕೆ ಈ ಹಿಂದೆ ನಾವು ಕುಡಿಲಿಕ್ಕೆ ನೀರಿಲ್ಲ ಅಂತ ತಕೊಂಡು ಕೇಳಿದ್ರೆ 1 ಕ್ಯೂಸೆಕ್ಸ್ ನೀರು ಬಿಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೋರಾಟ ಮಾಡ್ಬೇಕಾಯ್ತು. ರೈತರು ಬೀದಿಗೆ ಇಳಿದ್ರು. ಆಮೇಲೆ ತಹಸೀಲ್ದಾರ್ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದ್ರು. ಅವಾಗ 1 ಕ್ಯೂಸೆಕ್ಸ್ ನೀರು ಕುಡಿಲಿಕ್ಕೆ ಮತ್ತು ದನಕರುಗಳಿಗೆ ಬಿಡುವಂದ್ರೆ ಬಿಡಾಕತ್ತಿದ್ರು. ಆದ್ರೆ ಇವತ್ತಿನ ದಿವಸ ಹೇಳಾರ್ದನೆ ನೈಋತೀರ್ಥ ಡ್ಯಾಮ್ ಫುಲ್ ಆಗಿದೆ, ಅಲ್ಲಿ ಮೇಲೆ ಜಾಸ್ತಿ ಮಳೆ ಆಗಿದೆ ಅಂತ ತಕೊಂಡು ಬಿಟ್ರೆ ರೈತರ ಬಾಳೆ ಏನಾಗಬೇಕು? ಅದಕ್ಕೆ ಹಿಡಿದಿಟ್ಟು ಸ್ವಲ್ಪ ಬಿಟ್ಕೋತ ಹೋದ್ರ ಯಾರಿಗೂ ತೊಂದರೆ ಆಗೋದಿಲ್ಲ. ಈ ರೀತಿ ಒಮ್ಮೆಲೆ ಬಿಡುವುದರಿಂದ ರೈತರ ಬಾಳೆ ತೊಂದರೆ ಆಗ್ತದ, ಬೆಳೆ ನಾಶ ಆಗ್ತದ, ಅವ್ರು ಬಂದ ಬೆಳೆಗಳು ಕೈಗೆ ಸಿಗುದಿಲ್ಲ. ಇದರಿಂದ ರೈತರ ಬಾಳೆ ಮತ್ತಿಟ್ಟು ಹದಗೆಟ್ಟ ಹೈದರಾಬಾದ್ ಆಗುತ್ತೆ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೀನಿ. ಅದಕ್ಕೆ ದಯಮಾಡಿ ವಿನಂತಿ ಮಾಡ್ಕೋತೀನಿ, ಇದಕ್ಕೆ ಸಂಬಂಧಪಟ್ಟವರು ಸರ್ಕಾರಿ ಅಧಿಕಾರಿಗಳು ಯಾರೇ ಇರಲಿ, ಅವರು ನದಿ ದಂಡೆ ಮೇಲೆ ಇರ್ತಕ್ಕಂಥವ್ರಿಗೆ ತೊಂದರೆ ಆಗಲಾರ್ದಂಗ ನೋಡ್ಬೇಕು. ಅವ್ರಿಗೆ ಯಾವುದೇ ರೀತಿಯಿಂದ ರೈತರಿಗೆ ತೊಂದರೆ ಆಗಬಾರ್ದು. ಆಮೇಲೆ ಯಾವ್ದು ಗೊಬ್ಬರ ಅವಶ್ಯಕತೆ ಇದೆ ಆ ಗೊಬ್ಬರವನ್ನ ತೀವ್ರವಾಗಿ
ಪೂರೈಸಬೇಕಂತ ತಿಳ್ಕೊಂಡು ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಕರ್ನಾಟಕ ರಾಜ್ಯ ಹಸಿರು ಕ್ರಾಂತಿ ರೈತ ಸಂಘದ ವತಿಯಿಂದ. ಆಮೇಲೆ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ 12 ಗಂಟೆ ಮೇಲೆ ಹಸಿರು ಕ್ರಾಂತಿ ರೈತ ಸಂಘದ ವತಿಯಿಂದ ಗೌರವಾಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಖಜಾಂಚಿ ಆಗಿರ್ಬೋದು, ಇನ್ನಿತರ ಪದಾಧಿಕಾರಿಗಳು ಯಾರೇ ಎಲ್ಲ ಪದಾಧಿಕಾರಿಗಳು ಕೂಡ ಈ ಸಭೆಗೆ ಹಾಜರಾಗಿ ನಾಳಿನ ಒಂದು ಪತ್ರಿಕಾ ಏನ ಮೀಟ್ ಇದೆ, ಆ ಮೀಟಿಗೆ 12 ಗಂಟೆ ಮೇಲೆ ಎಲ್ಲರೂ ಪತ್ರಿಕಾ ಆಫೀಸಿಗೆ ಬರ್ಬೇಕಂತ ತಿಳ್ಕೊಂಡು ಈ ಮೂಲಕ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.